ಶೃಂಗೇರಿ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮುನ್ನಡೆ. ಕಾಂಗ್ರೆಸ್ ಅಕ್ರಮ ನಡೆಸಿದ್ದು ಶೃಂಗೇರಿಯಲ್ಲಿ ಬಯಲಾಗಿದೆ. ಚಿತ್ರದುರ್ಗದಲ್ಲಿ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರ ಹೇಳಿಕೆ ಇದೆ. ವೋಟ್ ಚೋರಿ ಅಂತ ಹೇಳಿ ಕಿವಿಗೆ ಹೂ ಮುಡಿಸಿದ್ರು. ಕಾಂಗ್ರೆಸ್ ಅಕ್ರಮ ನಡೆಸಿದ್ದು ಶೃಂಗೇರಿಯಲ್ಲಿ ಬಯಲಾಗಿದೆ. ಡಿಕೆ ಶಿವಕುಮಾರ್ ಮೊದಲು ಶೃಂಗೇರಿಯ ಬಗ್ಗೆ ಮಾತಾಡ್ಲಿ ಅಂತ ಸವಾಲ್ ಹಾಕಿದ್ರು ವಿಜೇಂದ್ರ. ನೋಡ್ರಿ, ವೋಟ್ ಚೋರಿ ಅಂತೇಳಿ ಜನರಿಗೆ ಕಿವಿಗೆ ಹೂ ಮುಡಿಸಿ ಯಾವ ರೀತಿ ಅಕ್ರಮಗಳನ್ನ ನಡೆಸಿದ್ದಾರೆ ಅನ್ನೋದು ನಿನ್ನೆ ತಡರಾತ್ರಿಯಲ್ಲಿ ಯಾವ ರೀತಿ ಶೃಂಗೇರಿ ಫಲಿತಾಂಶ ವಾಪಸ್ಸು ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ, 0 ಗೆದ್ದಿದ್ದಾರೆ, ಅದರಿಂದನೇ ಗೊತ್ತಾಗ್ತದೆ. ಇಂತ ಕಾಂಗ್ರೆಸ್ ಅವರು ಇಷ್ಟು ನಾಲಾಯಕ್ಕಿದ್ದಾರೆ ಅಂತ ಹೇಳಿದ್ರೆ ಅವತ್ತು 3 ವರ್ಷದ ಕೆಳಗೆ ಇನ್ನೇನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತೇಳಿ ಗೊತ್ತಾದ ನಂತರದಲ್ಲಿ ಈ ರೀತಿ ಅಕ್ರಮಗಳನ್ನ ಮಾಡಿಸಿದ್ದಾರೆ. ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಿ ಪಾಪ ನ್ಯಾಯಯುತವಾಗಿ ಗೆದ್ದಂತ ಪಾಪ ಜೀವರಾಜ್ ಅವ್ರನ್ನ 3 ವರ್ಷಗಳ ಕಾಲ ಮಾಜಿ ಶಾಸಕರನ್ನಾಗಿ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನವರು. ಇವತ್ತು ಜನರಿಗೆ ಉತ್ತರ ಕೊಡಬೇಕಾಗಿದೆ, ಕ್ಷಮೆ ಕೇಳಬೇಕಾಗ್ತದೆ ಶೃಂಗೇರಿ ಕ್ಷೇತ್ರ ಮತದಾರರ ಬಗ್ಗೆ. ಇವತ್ತು ವೋಟ್ ಚೋರಿ ಅಂತ ಹೇಳ್ಕೊಂಡು ಜಗತ್ತಿನ ಮುಂದೆ ಇವರು ಬಂಡವಾಳ ಬಯಲಾಗಿದೆ, ದೇಶದ ಜನರ ಮುಂದೆ ಬಂಡವಾಳ ಆಗಿದೆ. ವೋಟ್ ಚೋರಿ ಅಂತ ಹೇಳ್ಕೊಂಡು ಅಕ್ರಮ ಮಾಡ್ತಕ್ಕಂಥ ಅಪಕೀರ್ತಿ ಇವತ್ತು ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.